ಅದು ತಡ ಆಯ್ತಂತ ಕಾಂತಾರ ಭಾಗ 3 ಅದರ ಸ್ಟೋರಿ ಹೇಳಲಿಕ್ಕೆ ಬಂದಿದ್ದೇನೆ. ನಿಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಮೊದಲ ನಾನು ಪಕ್ಕ ಬಿಲೆಂಡ್ರಿ ನನ್ನ ಮಗ. ನಮಸ್ಕಾರ ವೀಕ್ಷಕರೇ, ನಾವಿಂದು ಕಾಮಿಡಿ ಕಿಲಾಡಿಗಳು ಸೀಸನ್ 5 ಜೂನಿಯರ್ ಜೊತೆಗೆ ರಿಷಬ್ ಶೆಟ್ಟಿನ ಹೋಲುವಂಥದ್ದು. ಆಲ್ರೆಡಿ ನೀವು ನೋಡಿದ್ದೀರಾ, ರಿಷಬ್ ಶೆಟ್ಟಿ ಎಂಟ್ರಿ ಕೊಟ್ಟಷ್ಟೇ ನಮಗೆ ಖುಷಿ. ಕಾಮಿಡಿ ಕಿಲಾಡಿಗಳು ಪ್ರೋಗ್ರಾಮ್ ನೋಡಿದಾಗ ನಿಮ್ಗೆ ಒಂದು ರಿಷಬ್ ಶೆಟ್ಟಿಯವರು ಎಂಟ್ರಿ ಕೊಟ್ಟಿರುವಂಥ ಒಂದು ಫೀಲಿಂಗ್ ಬರುವಂಥ ಒಂದು ಆ್ಯಕ್ಟರ್ ನೀಡುವಂಥವ್ರು ನಮ್ಮ ಸಂಕೇತ್ ಮಂಗಳೂರು ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರು ಹೇಗೆ ರಂಗಭೂಮಿಗೆ ಬರ್ತಾರೆ, ಪೂರ್ಣ ಮಾಹಿತಿನ ಅವರ ಸಂದರ್ಶನ ನಿಮ್ಗೆ ತಿಳ್ಕೊಡ್ತೀವಿ. ಬನ್ನಿ. ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಉರುಗಪ್ಪ ಖ್ಯಾತಿಯ ಹಾಗೂ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಕಿಲಾಡಿ ಜೂನಿಯರ್ಸ್ ಹಾಗೂ ಡಿಕೆಡಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಜೂನಿಯರ್ ರಿಷಬ್ ಶೆಟ್ಟಿ ಸಂಕೇತ್ ಮಂಗಳೂರು ಮಾತಾಡ್ತಾ ಇದ್ದೀನಿ. ಸರ್, ನಿಮಗೆ ರಂಗಭೂಮಿ ಬರೋದಕ್ಕೆ ಯಾರು ಪ್ರೇರಣೆ ಆಯಿತು ಅಥವಾ ಹೇಗೆ ಬರ್ತೀರಾ ಅಂತ ಹೇಳ್ಬೋದಾ? ನಾವು ಹುಟ್ಟುತ್ತಾನೆ ರಂಗಭೂಮಿಯಲ್ಲೇ ಹುಟ್ಟಿರೋದು. ಸೊ ನಮ್ಮದು ಈಗ ತೊಟ್ಲೆ ನಮ್ದನ್ನ ರಂಗಭೂಮಿಯಲ್ಲೇ ಕಟ್ಟಿದ್ದಾರೆ. ತಂದೆ ತಾಯಿ ಕೂಡ ಅವರು ವೃತ್ತಿ ರಂಗಭೂಮಿ ಕಲಾವಿದರು. ಸೊ ಗುಬ್ಬಿ ವೀರಣ್ಣ ಅವರ ಕಂಪನಿಯಲ್ಲಿ ನಮ್ಮ ಜನನವಾಯಿತು. ಸೊ ಅದೇ ನಿಮ್ಗೊಂದು ಅವಕಾಶ. ಹೌದೌದು, ಅದೇ ಕಂಪ್ನಿಯಲ್ಲೇ ನಮ್ಮ ಜನನವಾಯಿತು. ಹಾಗಾಗಿ ತಂದೆ ತಾಯಿ ಕೂಡ ಕಲಾವಿದರು ಇದ್ದಿದ್ದರಿಂದ ನಾವು ಫಸ್ಟಿಗೆ ಇದಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮಗೆ ಆಸಕ್ತಿ ಇರಲಿಲ್ಲ. ಯಾಕಂತಂದರೆ ಸ್ವಲ್ಪ ಎಜುಕೇಷನಲ್ಲೂ ಮುಂದೆ ಹೋಗ್ಬೇಕು ಅಂತೇಳಿ. ಸೊ ಅಲ್ಲಿ ತನಕ ನಾವು ಒಂದು ಪರ್ಟಿಕ್ಯುಲರ್ ಆಗಿ ಒಂದು PUC ತನಕನೂ ನಾವು ಫಸ್ಟ್ ಇಯರ್ ತನಕನೂ ಇದು ಮಾಡ್ಕೊಂಡ್ವಿ. ಅದಾದಮೇಲೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಅದ್ರ ಸಲುವಾಗಿ ಏನು ಮಾಡಿದ್ವಿ, ಮತ್ತು ವಾಪಸ್ಸು ನಮ್ಮನ್ನು ಇದನ್ನ ವೃತ್ತಿ ರಂಗಭೂಮಿಗೆ ವಾಪಸ್ ಕರ್ಕೊಂಡು ಬಂತು. ಇದ್ರೊಳಗಡೆ ನಾವೇನಾದರೂ ಒಂದು ಅಪ್ಡೇಟ್ ಆಗಬೇಕು. ಸೊ ಇದ್ರೊಳಗಡೆ ನಾವು ಒಂದು ಏನಾದರೂ ಒಂದು ಸಾಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿ ಬರೀ ವೃತ್ತಿ ರಂಗಭೂಮಿಯಲ್ಲೇ ಇರೋದಷ್ಟೇ ಅಲ್ಲ, ಮತ್ತು ಬೇರೆ ಎಲ್ಲ ಕಡೆಯಲ್ಲೂ ಕೂಡ, ಅಂದ್ರೆ ಈ ಟಿವಿ ಮಾಧ್ಯಮದಲ್ಲಿ ಆಗಿರ್ಬೋದು, ಸಿನಿಮಾದಲ್ಲಿ ಆಗಿರ್ಬೋದು. ಒಂದು ದೊಡ್ಡ ಶೋಗಳನ್ನು ನೋಡಿದ್ದಾರೆ, ಕಾಮಿಡಿ ಕಿಲಾಡಿಗಳಲ್ಲಿ ನೀವು ಹೆಸರು ಮಾಡಿದ್ದೀರಾ. ಅಲ್ಲಿ ಶೋ ಹೋಗುವಂತ ಅವಕಾಶ ಹೇಗೆ ಸಿಗುತ್ತೆ ಸರ್ ನಿಮ್ಗೆ? ಅದು ಆಕ್ಚುಲಿ ನಾವು ಎಲ್ಲೇ ಒಂದು ಹೋಗ್ಬೇಕಂದ್ರೆ ಈ ಬಯಲುಸೀಮೆ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಆಗಿರ್ಬೋದು, ಉತ್ತರ ಕನ್ನಡದಲ್ಲಿ ಆಗಿರ್ಬೋದು, ನಾವು ಎಲ್ಲ ಕಡೆ ನಾವು ನಮ್ಮ ಕಂಪನಿಗಳನ್ನ ತಗೊಂಡು ಹೋಗ್ಬೇಕಾದ್ರೆ ನಾಟಕ ಮುಗಿದಾದ್ಮೇಲೆ ಜನಗಳು ನಮ್ಮ ಹತ್ರ ಬಂದು ಸೆಲ್ಫಿ ತಗೊಳ್ತಾ ಇದ್ರು. ಆ ಸಮಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ಸರ್ ನೀವು ನೋಡೋದಕ್ಕೆ ಸ್ವಲ್ಪ ರಿಷಬ್ ಶೆಟ್ಟಿ ಅವ್ರ ತರ ಕಾಣ್ತೀರಾ, ಗಾಗಲ್ ಹಾಕೊಂಡು. ಈಗ ಸ್ವಲ್ಪ ಬಿಯರ್ಡ್ ಕಡಿಮೆ ಮಾಡಿಸಿದೀನಿ. ಮಾತಾಡೋ ವಯಸ್ಸು ಇರ್ಬೋದು. ಹೌದೌದು, ಅದನ್ನ ಸ್ವಲ್ಪ ನಾವು ಏನದು ಈ ಎಲ್ಲರೂ ಜೂನಿಯರ್ ರಿಷಬ್ ಶೆಟ್ಟಿ ತರ ನೀವು ಕಾಣ್ತೀರಾ ಸರ್, ನೀವು ರಿಷಬ್ ಶೆಟ್ಟಿ ಅವ್ರ ತರ ಅವರೇ ನಮಗೆ ಆ ರೀತಿಯಾಗಿ ಹೇಳ್ತಾ ಇದ್ರು. ನಮ್ಗೆ ಅವಾಗ ನಾನು ಬಹಳ ವರ್ಷದಿಂದಲೂ ನಾನು ಕಾಮಿಡಿ ಕಿಲಾಡಿಗೆ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸರಿಗಮಪ ಹಾಗೆ ನಾನು ಆಡಿಷನ್ ಕೊಡ್ತಾನೆ ಇದ್ದೆ. ಬಹಳ ವರ್ಷದ ನಂತರ ಈ ವರ್ಷದಲ್ಲಿ ಅಂದ್ರೆ 2025ರಲ್ಲಿ ನನಗೆ ಅವಾಗ ಸಿಕ್ಕಂತ ಚಾನ್ಸ್ ಕಾಮಿಡಿ ಕಿಲಾಡಿಗಳು ಸೀಸನ್ 5 ಕಂಟೆಸ್ಟೆಂಟ್ ಆಗಿ ನನಗೆ ಚಾನ್ಸ್ ಸಿಕ್ತು. ಸೊ ಫಸ್ಟ್ನೇ ನಮ್ದು ಒಂದು ಆಡಿಷನ್ ನಲ್ಲಿ ನಾನು ವೃತ್ತಿ ರಂಗಭೂಮಿ ಡೈಲಾಗ್ಸ್ ಗಳನ್ನ ಹೇಳ್ತಾ ಇದ್ದೆ. ಮೇಗಾ ಆಡಿಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿಚಾರಕ್ಕೆ ಬಿದ್ದೆ. ಸೊ ನಾವು ಎಲ್ಲ ಡೈಲಾಗ್ಸ್ ಗಳನ್ನ ಮಾಡಾಯ್ತು, ಸ್ಕಿಟ್ ಮಾಡಾಯ್ತು, ಮತ್ತಿನ್ನೇನ್ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಾಗ ಈ ನಮ್ಮ ಸಿರ್ಸಿ ಜನ ಆಗಿರ್ಬೋದು, ಉತ್ತರ ಕರ್ನಾಟಕ ಜನ ಆಗಿರ್ಬೋದು, ನನ್ನನ್ನ ಗುರುತಿಸಿದ್ದು ಈ ರಿಷಬ್ ಶೆಟ್ಟಿ ಅವ್ರ ಅಂತ ಹೇಳ್ಬಿಟ್ಟು. ಸೊ ರಿಷಬ್ ಶೆಟ್ಟಿ ಅವ್ರು ಕಾಣ್ತೀರಿ ಅಂತಂದಾಗ ನನ್ಗೆ ಅವಾಗ ಒಂದು ಥಾಟ್ ಬಂತು, ಓಕೆ ಏನಾದ್ರು ಒಂದು ಐಡಿಯಾ ಮಾಡಿ ಒಂದು ಸ್ಕಿಟ್ ಮಾಡೋಣಲ್ಲ ಅಂತ ಹೇಳ್ಬಿಟ್ಟು ಕಾಂತಾರ ಭಾಗ 3 ಉತ್ತರ ಕರ್ನಾಟಕ ಶೈಲಿಯಲ್ಲಿ ತೆಗೆದ್ರೆ ಯಾವ ರೀತಿ ಆಗುತ್ತೆ ಅಂತ, ಮಂಗಳೂರು ಶೈಲಿಯಿಂದ ಉತ್ತರ ಕರ್ನಾಟಕ ಶೈಲಿಗೆ ತಗೊಂಡ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಸ್ಕಿಟ್ ಮಾಡ್ಕೊಂಡು ಜಡ್ಜಸ್ ಮುಂದೆ ಹೋಗಿ ಎಲ್ಲ ಇದು ಫಸ್ಟಿಗೆ ಎಂಟ್ರಿ ಕೊಡ್ಬೇಕಾರೆಲ್ಲ ಅವರು ರಿಷಬ್ ಶೆಟ್ಟಿ ಅವರೇ ಬಂದ್ರು ಅಂತ ಹೇಳಿ ತಿಳ್ಕೊಂಡು. ಸೊ ಆಮೇಲೆ ಅವ್ರಿಗೆ ಗೊತ್ತಾಯ್ತು, ನೋಡಿದಾಗ ಗೊತ್ತಾಗುತ್ತೆ. ನೀವು ಎಂಟ್ರಿ ಕೊಟ್ಟಾಗ ಅವ್ರಿಗಂತಲ್ಲ, ಇವ್ರಿಗೆ ಪ್ರೇಕ್ಷಕ ವರ್ಗಕ್ಕೆ ಏನ್ ರಿಷಬ್ ಶೆಟ್ಟಿನೇ ಬಂದ್ರು ಅಂತ ಅಷ್ಟೊಂದು ನ್ಯಾಚುರಲ್ ಇತ್ತು. ಮತ್ತೆ ನಿಮ್ಮ ಡೈಲಾಗ್ ಹೇಳೋದಿರ್ಬೋದು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಇರೋದು ಪ್ರತಿಯೊಂದು ಸರ್ ನೋಡಿದವರಿಗೂ ಹಾಗೆ ಅನ್ಸುತ್ತೆ. ನಿಮ್ಗೆ ಆ ಡೈಲಾಗ್ ಇಂದ ನಮ್ಗೊಂದು ಕಾಮಿಡಿ ಕಿಲಾಡಿಗೆ ಎಂಟ್ರಿ ಕೊಡಕ್ಕೆ ಸಾಧ್ಯ ಆಯ್ತು. ಹೌದೌದು ನಿಜ. ಯಾಕಂತಂದ್ರೆ ನಮ್ಗೆ ಅದರಿಂದನೇ ಆ ಒಂದು ಸ್ಕಿಟ್ ಮಾಡಿದ್ರಿಂದನೇ ಅವಾಗ ಏನಾಯ್ತು, ನಮ್ಗೆ ಅದಕ್ಕೆ ಎಂಟ್ರಿ ಸಿಕ್ತು. ಸೊ ಬಂದದ್ದು ತಡ ಆಯ್ತಂತ ಕಾಂತಾರ ಭಾಗ 3 ಅದರ ಸ್ಟೋರಿ ಹೇಳಲಿಕ್ಕೆ ಬಂದಿದ್ದೇನೆ. ಇನ್ನು ಅಪ್ಪರಿಗೆ ಹುಟ್ಟಿದವನಾದ್ರೆ ಬಂದು ಮಾಡ್ತಾ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಿದ್ರೆ ಹೇಗಾಗ್ತದೆ? ಸುಮ್ಮನ ಮನೆಗೆ ಹೋದ್ರು ಚಲೋ, ಇಲ್ಲಾಂದ್ರೆ ನಿನ್ನ ಹೆಣ ಮಣ್ಣಾಗಿಟ್ಟ ಮನೆಗೆ ಹೋಗ್ತೀನಿ ನಾನು. ರಿಷಬ್ ಬನ್ನ ಒಂದು ಕ್ಷಣ ನಮ್ಮನ್ನು ನೋಡ್ಲಿಕ್ಕೆ ನೀವು ಬರ್ಬೋದು, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ?
ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ರು LED ಓಪನ್ ಆಗಿ. ಒಂದು ಜಿ ಕನ್ನಡ ಅವ್ರದ್ದಂತೂ ನಾನು ಹೇಳಲೇಬೇಕು ಅಂತಂದ್ರೆ ಅವರು ನನಗೆ ಆ ಚಾನ್ಸ್ ಕೊಟ್ಟಿದ್ದೆ ನನಗೊಂದು ದೊಡ್ಡ ವಿಷಯ. ಅವ್ರು ಆಮೇಲೆ ಬಹಳ ವರ್ಷದ ನಂತರ ಪ್ರಯತ್ನ ಪಟ್ಟಾದ್ಮೇಲೆ ನನಗೆ ಸಿಕ್ಕಿರೋದಲ್ಲ. ಸೊ ಹಂಗಾಗಿ ಆ ಎಂಟ್ರಿ ಎಲ್ಲ ಬಂದಾದ ಕೂಡಲೇ ಜಡ್ಜಸ್ ಗಳೆಲ್ಲ ಬಹಳ ಆಶ್ಚರ್ಯ ಆದ್ರು ಅವರು. ಇಲ್ಲ ಈ ನಮೂನೆ ಒಂದು ಎಂಟ್ರಿ ಇದಾದ್ರೆ ಬಹಳ ಚೆನ್ನಾಗಾಯ್ತು, ಬಹಳ ಸಂತೋಷನೂ ಆಯ್ತು. ಅವ್ರು ಆಮೇಲೆ ನನಗೆ ಎಂಟ್ರಿನೂ ಆಯ್ತು, ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಟ್ಟೆ, ಸಾಕಷ್ಟು ಸ್ಕಿಟ್ಗಳನ್ನು ಮಾಡಿದೆ, ಎಲ್ಲ ಜನಗಳನ್ನು ಕೂಡ ನಗಿಸಿದ್ವಿ. ಸೊ ಅದೊಂದು ಬಹಳ ಸಂತೋಷ ಇದೆ. ಅದು ನಮ್ಮ ಮೇಯ್ನ್ ಏನು ಅಂತಂದರೆ ಬಹಳ ವರ್ಷದಿಂದ ಆದಂಥ ಒಂದು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಇದ್ರೊಳಗಡೆ ವೃತ್ತಿರಂಗ ಭೂಮಿಯವರು ಬಂದವರು ಅಂತಂದರೆ ಒಂದೇ ಒಂದು ಸಲ, ಅದು 2023-24ರಲ್ಲಿ. ಅದಾಗಿ ಆದ ನಂತರ 25ರಲ್ಲಿ ಏನಾಯಿತು ಅಂತಂದರೆ 3 ಜನ ವೃತ್ತಿರಂಗ ಭೂಮಿ ಕಲಾವಿದರನ್ನು ತಗೊಂಡಿದ್ದಾರೆ. ಅದರಲ್ಲಿ ನಾನು ಒಬ್ಬ. ಹಾಗಾಗಿ ನನಗೆ ಅದೊಂದು ಭಾಳ ಸಂತೋಷ ಆಯಿತು, 3 ಜನ ವೃತ್ತಿರಂಗ ಭೂಮಿಯವರನ್ನು ತಗೊಂಡಿದ್ದಾರೆ ಅಂತೇಳಿ. ಮಂಗಳೂರಿನವನಾದ ನಾನು ಉತ್ತರ ಕರ್ನಾಟಕ ಭಾಷೆಯನ್ನು ಎಷ್ಟು ಸುರಳಿತವಾಗಿ ಮಾತಾಡ್ತೀನಿ ಅಂತೇಳಿ ಭಾಳಷ್ಟು ಜನ ಕೇಳಿದ್ರು. ಅಲ್ಲಿರೋರು ಕೂಡ ಕೇಳಿದ್ರು. ಭಾಷೆ ಫ್ಲೂಯೆನ್ಸಿ ನಿಮ್ಗೆ ಇನ್ನೂ ಇಲ್ಲ ಆಕ್ಚುಲಿ. ಕೇಳಿದಾಗ ನೀವು ಮಂಗಳೂರು ನೀವು ಹೇಳಿದ್ರೆ ಗೊತ್ತಾಗುತ್ತೆ, ಬಿಟ್ರೆ ಇದೇ ಬರಲ್ಲ. ಹೇಗೆ ಸರ್ ಅದು, ಹೇಗೆ ನಿಮ್ಗೆ? ಅಂದ್ರೆ ಹುಟ್ಟಿ ಬೆಳೆದಿದ್ದು ಮಂಗಳೂರಿನಲ್ಲಿ ಆದ್ರೂ ಕೂಡ ಉತ್ತರ ಕರ್ನಾಟಕ ಜನ ನನಗೆ ಒಂದು ತುತ್ತು ಅನ್ನ ಹಾಕಿದ್ದಾರೆ. ಸೊ ಹೆಂಗೆ ಅಂತಂದ್ರೆ ಅಲ್ಲಿಂದ ನಾನು ಉತ್ತರ ಕರ್ನಾಟಕಕ್ಕೆ ಬಂದಾಗ ನಮ್ಮ ಹತ್ರ ಏನು ಕೂಡ ಇರಲಿಲ್ಲ, ಬಹಳಷ್ಟು ಕಷ್ಟದ ಸಂದರ್ಭ ಇತ್ತು. ಆ ಸಮಯದಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಇಲ್ಲಿರುವಂಥ ಎಲ್ಲ ಕಂಪನಿಗಳಲ್ಲಿ ಕೂಡ ಹೋದಾಗ ಅಲ್ಲಿರುವಂಥ ಆಡಿಯನ್ಸ್ಗಳು ನಮ್ಮ ಪಾತ್ರವನ್ನು ಮೆಚ್ಚಿ ನನಗೆ ಇಲ್ಲ, ನೀವು ಈ ವೃತ್ತಿರಂಗ ಭೂಮಿಯಲ್ಲಿ ಇರೋದಷ್ಟೇ ಅಲ್ಲ, ನೀವು ಆ ಬೆಳ್ಳಿ ಪರದೆ ಮೇಲೂ ಕಾಣಬೇಕು, ಕಿರುತೆರೆಯಲ್ಲೂ ಕಾಣಬೇಕು, ಸೊ ಒಂದು ರಿಯಾಲಿಟಿ ಶೋನಲ್ಲೂ ಕೂಡ ಕಾಣಬೇಕು ಅಂತೇಳಿ ಅವರು ಒಂದು ಆಶೀರ್ವಾದ ಮಾಡಿ ಕಳಿಸಿರೋದ್ರಿಂದ ಆ ಆಶೀರ್ವಾದದ ಫಲದಿಂದನೇ ಇವತ್ತು ನಾನು ಆ ವೇದಿಕೆ ಮೇಲೆ ಹೋಗಿ ಜೂನಿಯರ್ ರಿಷಬ್ ಶೆಟ್ಟಿ ಅಂತೇಳಿ ಹೆಸರು ಪಡೆಯೋದಲ್ಲದೆ ಇಡೀ ಟೋಟಲಿ ಕರ್ನಾಟಕದಾದ್ಯಂತ ಎಲ್ಲ ಒಂದು ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದೀನಿ. ಹೇಳಿದ್ರಿ ತಂದೆ ತಾಯಿನೂ ಒಂದು ನಾಟಕ ರಂಗದಲ್ಲಿ ಗುಬ್ಬಿರೋಣ ಅಂತ ದೊಡ್ಡ ಕಂಪ್ನಿಯಲ್ಲೇ ಇದ್ರು ಅಂತ ಹೇಳಿದ್ರಿ. ಅವ್ರ ಬಗ್ಗೆ ಹೇಳ್ಬೋದು, ಯಾಕಂದ್ರೆ ವೀಕ್ಷಕರಿಗೆ ನಿಮ್ಮನ್ನ ಅಷ್ಟೇ ಪರಿಚಯ ಆಗಿದೆ, ನಿಮ್ಮ ತಂದೆ ತಾಯಿಗಳ ಈ ಮೂಲಕ ಒಂದು ತಿಳಿಸ್ಬೋದಾ? ಹೌದೌದು, ಖಂಡಿತವಾಗ್ಲು. ತಂದೆ ತಾಯಿ ಕೂಡ ವೃತ್ತಿರಂಗ ಭೂಮಿ ಕಲಾವಿದ್ರೆ. ಗುಬ್ಬಿ ವೀರಣ್ಣವ್ರ ಕಂಪ್ನಿ ಆಗಿರ್ಬೋದು, ಸಾಕಷ್ಟು ಕಂಪ್ನಿಗಳಲ್ಲಿ ಅವರು ಸರ್ವಿಸ್ ಮಾಡಿದ್ದಾರೆ. ಸೊ ತಂದೆಯವ್ರ ಹೆಸರು ಜಯಕುಮಾರ್ ಅಂತೇಳಿ, ತಾಯಿಯವ್ರ ಹೆಸರು ಸಂಗೀತ ಅಂತೇಳಿ. ಸೊ ಬರ್ತಾ ಬರ್ತಾ ಆಮೇಲೆ ಲಾಸ್ಟಿಗೆ ತಂದೆಯವರಿಗೆ ಒಂದು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಯಿತು. ಹಾಗಾಗ್ಬಿಟ್ಟು ನಾವು ಎಜುಕೇಶನ್ ಅನ್ನು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ನಾವು ಈ ವೃತ್ತಿ ರಂಗಭೂಮಿಗೆ ಬಂದ್ವಿ. ನಾವು ಅಲ್ಲ, ನಿಮ್ಮ ತಂದೆ ಮಂಗಳೂರಿನವರು ಅಂದ್ರೆ ಈ ವೃತ್ತಿ ರಂಗಭೂಮಿಯವರು ಅಂತಂದ್ರೆ ಹೇಗೆ ಅಂತಂದ್ರೆ ಫಸ್ಟಿಗೆ ಇದ್ದಿದ್ದು ಟೋಟಲಿ ವೃತ್ತಿ ರಂಗಭೂಮಿಯಲ್ಲಿ ಕರ್ನಾಟಕದಾದ್ಯಂತ ಇರುವಂತ ವೃತ್ತಿ ರಂಗಭೂಮಿಯ ಕಲಾವಿದರು ಆಲ್ಮೋಸ್ಟ್ ಆಲ್ ಎಲ್ಲಾ ಕಂಪನಿ ಮಾಲಕರಿಗೂ ಕೂಡ ಗೊತ್ತಿತ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಕಂಪನಿ ಮಾಲಕರಿಗೂ ಕೂಡ ಗೊತ್ತಿತ್ತು. ಅವ್ರ ಕಂಪನಿಯಿಂದ ಯಾರಾದ್ರೂ ಒಬ್ರು ಕಲಾವಿದರು ಬಿಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೂಡ್ಲೇನೆ ಬೇರೆ ಕಂಪನಿಯವ್ರಿಗೆ ಆ ಸುದ್ದಿ ಮುಟ್ತಿತ್ತು. ಅವಾಗ ಆ ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಕಲಾವಿದರನ್ನ ಕರೆಸ್ಕೊಳ್ತಾ ಇದ್ರು. ಅದು ನಿಮ್ ತಂದೆ ತಾಯಿ ಒಂದು ಹೆಸರು ಮಾಡಿದಂತ ಕಲಾವಿದರಾದಾಗ ಹೌದೌದು ಕರೆಸ್ತಾ ಇದ್ರು. ಸೊ ನೀವು ಅಲ್ಲಿ ಹುಟ್ಟಿ ಬೆಳೆದ್ರಿಂದ ಮೋಸ್ಟ್ಲಿ ಪರಿಸರ ನಿಮ್ಗೆ ಹಂಗೆ ಇತ್ತು ಅನ್ಸುತ್ತಲ್ಲ ರಂಗಭೂಮಿ? ಹೌದು, ನಾವು ಸೈಡ್ ಅಲ್ಲಿ ಕುತ್ಕೊಂಡು ನಾಟಕವನ್ನೆಲ್ಲ ನೋಡ್ತಾ ಇದ್ವಿ. ಎದುರುಗಡೆ ಮ್ಯೂಸಿಕ್ ಸಿಸ್ಟಮ್, ಮ್ಯೂಸಿಕ್ ಏನಿದೆಯಲ್ಲ ಇನ್ಸ್ಟ್ರೂಮೆಂಟ್ ಜಾಗದಲ್ಲಿ ಹೋಗ್ಬಿಟ್ಟು ನಾವ್ ಏನ್ ಮಾಡ್ತಾ ಇದ್ವಿ, ಅಲ್ಲಿ ನಾಟಕಗಳನ್ನೆಲ್ಲ ನೋಡ್ತಾ ಇದ್ವಿ. ನಾವು ತಂದೆಯವ್ರು ಹೇಗ್ ಮಾಡ್ತಾರೆ, ತಾಯಿಯವ್ರು ಹೇಗ್ ಮಾಡ್ತಾರೆ, ಕಾಮಿಡಿಯನ್ ಹೇಗ್ ಮಾಡ್ತಾರೆ, ವಿಲನ್ ಅವ್ರು ಹೇಗ್, ಇದನ್ನೆಲ್ಲ ನೋಡ್ಕೊಂಡು ಬೆಳೆದವರು. ಹಾಗಾಗಿ ವಜ್ರಮುನಿ ಅವ್ರನ್ನು ಕೂಡ ನಾವು ಸ್ಟೇಜ್ ಮೇಲಿಂದ ನಾವು ನೋಡಿದೀವಿ. ನಾವು ವಜ್ರಮುನಿ ಅವ್ರನ್ನ, ವೀರೇಂದ್ರ ಗೋಪಾಲ್ ಆಗಿರ್ಬೋದು, ಸುಧೀರ್ ಅವ್ರಾಗಿರ್ಬೋದು, ಸುಧೀರ್ ಅವ್ರದ್ದು ಕೂಡ ಕಂಪನಿ ಇತ್ತು, ಅವ್ರ ಕಂಪನಿಯಲ್ಲೂ ಕೂಡ ಅವರು ಸರ್ವಿಸ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಚಿಕ್ಕವರಿದ್ದಾಗ ನೀವು ಅವರಂತ ದೊಡ್ಡ ಕಲಾವಿದರನ್ನ ನೋಡ್ಕೊಂಡು ಅವರ ಪಾತ್ರಗಳನ್ನ ನೋಡ್ಕೊಂಡು ಬಂದಿರೋದ್ರಿಂದನೇ ಇವತ್ತು ವಿಲನ್ ಕ್ಯಾರೆಕ್ಟರ್ ನಲ್ಲಿ ಉತ್ತರ ಕರ್ನಾಟಕ ಹಾಗೂ ಉತ್ತರ ಕನ್ನಡದಲ್ಲಿ ಒಂದು ಹೆಸರು ಮಾಡೋದಕ್ಕಾಗಿದ್ದು. ನಾವು ಅವರ ಒಂದು ಪ್ರೇರೇಪಿತರಾಗಿನೇ ನಾವು ವೇದಿಕೆ ಮೇಲೆ ಪಾತ್ರವನ್ನ ಮಾಡ್ತೀವಿ. ಅದ್ರಲ್ಲದೆ ನಿಮ್ಗೊಂದು ಕಾಂತಾರ ಇರ್ಬೋದು, ರಿಷಬ್ ಶೆಟ್ಟಿ ಅವರು ನೀವು ಈ ಟೈಮ್ ನೆನ್ಸ್ಕೊಳ್ಬೇಕು. ಯಾಕಂದ್ರೆ ಅವರು ಹೆಸರಲ್ಲೇ ನೀವು ಒಂಥರ ಬೆಳೆದಿರಕ್ಕೆ ಕಾಮಿಡಿ ಕಿಲಾಡಿಗಳಂತ ಶೋ ಹೋಗಿ ಕಾರಣ. ಅಂದ್ರೆ ಕಾಂತಾರ ಭಾಗ 2 ಏನಿದೆಯಲ್ಲ, ಅಂದ್ರೆ ಭಾಗ 1 ಕಾಂತಾರ ಭಾಗ 1. ಆ ಭಾಗ 1 ಬರ್ಬೇಕಾದ್ರೆ ಆಡಿಷನ್ ಅಲ್ಲಿ ನಾನು ಕೂಡ ಆಡಿಷನ್ ಕೊಟ್ಟಿದ್ದೆ. ಸೊ ಆ ಟೈಮ್ ನಲ್ಲಿ ಸೆಲೆಕ್ಷನ್ ಆಗ್ಲಿಲ್ಲ. ಆ ಟೈಮ್ ನಲ್ಲಿ ಒಂದ್ ಸ್ವಲ್ಪ ಮನೆ ಆರ್ಥಿಕ ಪರಿಸ್ಥಿತಿನೂ ಸರಿ ಇರ್ಲಿಲ್ಲ. ಸೊ ಕೊರೋನಾ ಗಿರೋನ ಸೆಕೆಂಡ್ ಟೈಮ್ ಅಲ್ಲಿ ಒಂದು ಖುಷಿ ಏನು ಅಂತಂದ್ರೆ, ನಾನು ಇದನ್ನ ಮೇಗಾ ಆಡಿಷನ್ ಅಲ್ಲಿ ಕಾಂತಾರ ಭಾಗ 3 ಇದನ್ನೇನ್ ಸ್ಕಿಟ್ ಮಾಡೋ ಟೈಮ್ ನಲ್ಲಿ ಇದೇನ್ ವಿಡಿಯೋ ಇತ್ತಲ್ಲ, ಈ ವಿಡಿಯೋನ ರಿಷಬ್ ಶೆಟ್ಟಿ ಅವರ ಮಿಸ್ಸಸ್ ಪ್ರಗತಿ ಶೆಟ್ಟಿ ಅವರು ನೋಡಿದ್ದಾರೆ. ಇದನ್ನ ಪ್ರಗತಿ ಶೆಟ್ಟಿ ಅವರು ನೋಡ್ಕೊಂಡು ಅದು, ಬಟ್ ನನಗೂ ಗೊತ್ತಿರ್ಲಿಲ್ಲ. ನಮ್ಮ ಜಿ ಕನ್ನಡ ವಾಹಿನಿಯಲ್ಲಿರುವಂತ ಒಬ್ರು ಮೇನ್ ಸರ್ ಅವರು ನನಗೆ ಈ ವಿಷಯವನ್ನ ತಿಳಿಸಿದ್ರು. ಇಲ್ಲಪ್ಪ ನಿನ್ನ ಒಂದು ರಿಷಬ್ ಶೆಟ್ಟಿ ಅವ್ರದ್ದು ಏನೊಂದು ನೀನ್ ಮಾಡಿದ್ಯಲ್ಲ ಆ ಸ್ಕಿಟ್ ಅನ್ನ ಪ್ರಗತಿ ಶೆಟ್ಟಿ ಅವ್ರು ನೋಡಿ ರಿಷಬ್ ಶೆಟ್ಟಿ ಅವ್ರಿಗೆ ಇದನ್ನ ವಿಷಯ ತಿಳಿಸಿದ್ದಾರೆ ಅಂತ ಹೇಳಿ. ಅಷ್ಟೇ ಸಂತೋಷ, ಸಾಕಲ್ಲ, ಅದಕ್ಕಿಂತಲೂ ಮತ್ತಿನ್ನೇನ್ ಬೇಕು ನಮಗೆ. ಕಲಾವಿದರು ನಿಮ್ಮನ್ನು ಗುರುತಿಸ್ತಾರೆ ಅಂದಾಗ ನಿಜವಾಗ್ಲೂ ಒಂದು ಖುಷಿ ಆಗುತ್ತೆ.
ನಾನು ಕೇಳ್ಕೊಳ್ಳೋದಿಷ್ಟೇ ಅಂದ್ರೆ ಏನಂತಂದ್ರೆ ವೃತ್ತಿ ರಂಗಭೂಮಿಯಿಂದ ಈಗ ಒಂದು 3 ಜನ ಕಲಾವಿದರನ್ನ ತಗೊಂಡಿದ್ದಾರೆ. ಬಹಳ ಸಂತೋಷ ನಮಗೆ. ಆದ್ರೆ ಇನ್ನೂ ನಮಗೆ ಈ ಒಂದು ರಂಗದಲ್ಲಿ ಅಷ್ಟೇ ಅಲ್ಲದೆ ನಮಗೆ ಇನ್ನು ಸಿನಿಮಾ ರಂಗದಲ್ಲಾಗಿರ್ಬೋದು, ಇದರಲ್ಲಾಗಿರ್ಬೋದು ಬಹಳಷ್ಟು ಜನ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇನ್ನು ಆ ಮಟ್ಟಕ್ಕೆ ನೀವು ಬೆಳಿಬೇಕು ಅಂತೇಳಿ ಅವರ ಆಶೀರ್ವಾದ ಒಂದಿತ್ತು ಅಂತಂದ್ರೆ ಇನ್ನೂ ನಾವು ಒಳ್ಳೆ ಮಟ್ಟದಲ್ಲಿ ಬೆಳಿತೀವಿ ಅಂತೇಳಿ ನಾನು ಹೇಳ್ತೀನಿ. ಸರ್, ನಿಮ್ಗೆ ಈಗ ಒಂದು ರಂಗಭೂಮಿಲಿ ಇದ್ದಾರೆ, ನಿಮಗೆ ಒಂದು ದಾರ್ವೆ ಅಥವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮಗೆ ಸಿಗುವಂತ ಚಾನ್ಸ್ಗಳು ಈಗ ನೆಕ್ಸ್ಟ್ ಅಲ್ಲಿ ಇರೋ? ಹೌದೌದು, ಈಗಾಗಲೇ ನಮ್ದು ಇದೇ ಫೆಬ್ರವರಿ 20ನೇ ತಾರೀಕಿನ ದಿವಸ ಹೋಯ್ತಲ್ಲ, ಫೆಬ್ರವರಿ 20ನೇ ತಾರೀಕು, ಅವತ್ತಿನ ದಿವಸ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಯ್ತು. ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮವಾಗಿ ಬಂದಂತ ಒಂದು ವೆಬ್ ಸೀರೀಸ್. ಯಾವ ರೀತಿಯಾಗಿ ಉತ್ತರ ಕನ್ನಡದಲ್ಲಿ ಕೆಲವೊಂದೆಲ್ಲ ವೆಬ್ ಸೀರೀಸ್ ಬಂತು, ಯಾವ್ದು ಸಪೋಸ್ ನಿಮಗೆ ಸ್ಮಾರಿಗಲ್ಲು, ಈಗ ಉತ್ತರ ಕನ್ನಡದಲ್ಲಿ ಬಹಳಷ್ಟು ಹೆಸರು ಮಾಡಿದಂತ ಮಾರಿಗಲ್ಲು, ಆ ಒಂದು ಏನು ವೆಬ್ ಸೀರೀಸ್ ಇದೆಯಲ್ಲ, ಆ ವೆಬ್ ಸೀರೀಸ್ ಗಳನ್ನ ಮಾಡದಂತ ತಂಡಗಳು ಅವರು ರಾಕ್ಷಸ ಅಂತ ಹೇಳ್ಬಿಟ್ಟು ಒಂದು ವೆಬ್ ಸೀರೀಸ್ ಅನ್ನ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಆಲ್ ವೃತ್ತಿ ರಂಗಭೂಮಿಯ ಕಲಾವಿದರೆ ಒಂದು 90ರಿಂದ 100% ಅವರೇ ಇದ್ದಾರೆ. ವೃತ್ತಿ ರಂಗಭೂಮಿ ಕಲಾವಿದರನ್ನ ತಗೊಂಡು ರಾಕ್ಷಸ ಅಂತ ಹೇಳ್ಬಿಟ್ಟು ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ಫೆಬ್ರವರಿ 20ರಿಂದ ಅದು ಲಾಂಚ್ ಆಗಿದೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನ ನೋಡ್ತಾ ಇದ್ದಾರೆ. ಅದರೊಳಗಡೆ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ವೆಬ್ ಸೀರೀಸ್ ಅನ್ನ ಮಾಡಿದವರು ಬೇರೆ ಯಾರು ಅಲ್ಲ, ಚೌಕ, ರಾಬರ್ಟ್, ಈ ಒಂದು ಫಿಲಂ ಗಳನ್ನ ಮಾಡದಂತ ತರುಣ್ ಸುಧೀರ್ ಅವರೇ ಅದರದ್ದು. ಹಾಗೂ ಸೋಹನ್ ಅಂತ ಹೇಳ್ಬಿಟ್ಟು ಒಬ್ರು ಇದ್ದಾರೆ, ಜುಹಾನ್ ಅಂತೇಳಿ, ಅವರು ಇದನ್ನ ಡೈರೆಕ್ಷನ್ ಮಾಡಿರುವಂತವ್ರು. ಅವರು ನನಗೆ ಕರೆಸಿ ವೃತ್ತಿ ರಂಗಭೂಮಿಯ ಕಲಾವಿದ ಅಂತ ಹೇಳ್ಬಿಟ್ಟು ನನಗೆ ಕರೆಸಿ ನನಗೆ ಅದರೊಳಗಡೆ ಒಂದು ವಿಲನ್ ಪಾತ್ರವನ್ನು ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ, ಎಲ್ಲರೂ ಕೂಡ ನೋಡಿದ್ದಾರೆ ಅದನ್ನ. ಬಹಳ ಸಂತೋಷ ಆಯ್ತು ನನಗೆ ಅದರೊಳಗಡೆ ಮಾಡಿದ್ರೆ. ಇನ್ನೂ ಬರ್ತಾ ಇದೆ, ಆಪರ್ಚುನಿಟೀಸ್ ಬರ್ತಾ ಇದೆ, ಅದಕ್ಕೆ ವೇಟಿಂಗ್. ನಿಮ್ಮ ರಂಗಭೂಮಿ ಜೊತೆಗೆ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಪಯಣ ಇನ್ನು ಮುಂದೆ ಸಾಗ್ತಾ ಇದೆ? ಹೌದು, ಸಾಗ್ತಾ ಇದೆ ಸರ್. ಒಂದು ಏನಂದ್ರೆ ಖುಷಿ, ಈಗಾಗಲೇ ಪ್ರಗತಿ ಶೆಟ್ಟಿ ಅವರು ಅದನ್ನೆಲ್ಲ ನೋಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಆದ್ಮೇಲೆ ಯಾವುದೇ ಒಂದು ಮೂವಿ ಆಗಿರ್ಬೋದು, ಆ ಒಂದು ಮೂವಿಯಲ್ಲಿ ನಮ್ಮನ್ನು ಕರ್ಕೊಳ್ತಾರೆ ಅಂತೇಳಿ ನಮ್ಮ ವಿಶ್ವಾಸ ಇದೆ. ನಿಮ್ಮ ಒಂದು ಟ್ಯಾಲೆಂಟ್ ಇದ್ದಾಗ ನಿಜವಾಗ್ಲೂ ಒಂದು ಅವಕಾಶಗಳು ಸಿಗುತ್ತೆ. ಈ ಟ್ಯಾಲೆಂಟ್ ಸಿಗೋದಕ್ಕೆ ಕಾರಣನೇ ಉತ್ತರ ಕರ್ನಾಟಕ ಹಾಗೂ ಉತ್ತರ ಕನ್ನಡದ ಜನ. ಯಾಕಂತಂದ್ರೆ ಅವರ ಒಂದು ಆಶೀರ್ವಾದದಿಂದಲೇ ನಾನು ವೇದಿಕೆ ಮೇಲೆ ಹೋಗಿರೋದಲ್ಲ. ಸೊ ಹಂಗಾಗ್ಬಿಟ್ಟು ನಾನು ನೆನೆಸ್ತೀನಿ ಅದನ್ನ. ಸರಿ, ಈಗ ನೀವೊಂದು ಮಲೆನಾಡಲ್ಲೂ ಅಥವಾ ಮಂಗಳೂರು ಸ್ಟೈಲಲ್ಲೂ ಇದ್ದೀರಾ, ಉತ್ತರ ಕರ್ನಾಟಕ ಗೊತ್ತು, ಆಮೇಲೆ ನಮ್ಮ ಈ ಸಿರ್ಸಿ ಸಿದ್ದಾಪುರ ಅಥವಾ ಮಲೆನಾಡು ಭಾಗದಲ್ಲೂ ನೋಡಿದಿರಾ. ನಿಮ್ಗೆ ಇಲ್ಲಿನ ಹೇಗೆ ನಾಟಕಗಳ ಡಿಫ್ರೆನ್ಸ್ ಹೇಗೆ ಜನಗಳ ಪ್ರೇಕ್ಷಕ ವರ್ಗದಲ್ಲಿ ಹೇಗೆ ಡಿಫ್ರೆನ್ಸ್ ಕಾಣ್ತಿದೆ? ಉತ್ತರ ಕರ್ನಾಟಕದಲ್ಲಿ ನಾವು ಮಾತಾಡ್ಬೇಕಾದ್ರೆ ಲ್ಯಾಂಗ್ವೇಜ್ ನಮಗೆ ಆಲ್ಮೋಸ್ಟ್ ಅಲ್ಲಿ ಉತ್ತರ ಕರ್ನಾಟಕದ ಜನ ಆ ರೀತಿನೇ ಮಾತಾಡ್ಬೇಕಾಗುತ್ತೆ. ಸ್ವಲ್ಪ ವಾಯ್ಸ್ ಜಾಸ್ತಿ. ಹೌದೌದು, ಅವಾಗಿತ್ತು. ಈಗೊಂದು 20 ವರ್ಷದ ಹಿಂದೆ ಇತ್ತು, ಈಗಿಲ್ಲ. ಈಗ ಡಬಲ್ ಮೀನಿಂಗ್ಸ್ ಡೈಲಾಗ್ಸ್ ಆಗಿರ್ಬೋದು, ಡಬಲ್ ಮೀನಿಂಗ್ ಡ್ಯಾನ್ಸ್ ಆಗಿರ್ಬೋದು, ಡ್ಯಾನ್ಸ್ ಗಳಲ್ಲಿ 2 ಪೀಸಸ್ ಡ್ಯಾನ್ಸ್ ಎಲ್ಲದನ್ನು ಕೂಡ ಅವಾಯ್ಡ್ ಮಾಡಿ. ಯಾಕಂದ್ರೆ ನಮಗೆ ವರ್ಷಕ್ಕೆ ಅನುದಾನ ಬರುತ್ತೆ ಸರ್ಕಾರದಿಂದ, 5 ಲಕ್ಷ, 6 ಲಕ್ಷ, 8 ಲಕ್ಷ ಅಂತೇಳಿ. ಎಷ್ಟು ಕಂಪನಿ ಎಷ್ಟು ವರ್ಷ ಹೋಗಿರುತ್ತೋ ಅಷ್ಟು ವರ್ಷ ತನಕ ಆ ಕಂಪನಿಗೆ ಒಳ್ಳೆ ರೀತಿಯಿಂದ ಅನುದಾನ. ನಾವು ಅದನ್ನ ಮಾಡಿದ್ವಿ ಅಂತಂದ್ರೆ ಅನುದಾನ ಕಟ್ಟಾಗೋಡುತ್ತೆ. ಅದ್ರ ಸಲುವಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲದನ್ನು ಕೂಡ ಸ್ಟಾಪ್ ಮಾಡಿ ಎಲ್ಲಾ ವರ್ಗದವರು ನಾಟಕವನ್ನು ನೋಡಬೇಕು. ಎಸ್ಪೆಷಲಿ ಫ್ಯಾಮಿಲಿ ಅವರು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಹೆಣ್ಮಕ್ಳು ಬಂದಿರ್ತಾರೆ, ಮುಜುಗರ ಮಾಡಬಾರ್ದು. ಅವ್ರಿಗೆ ಏನೇ ಒಂದು ರೀತಿಯಿಂದ ಆದ್ರೂ ಕೂಡ ಅವರಿಗೆ ಇಲ್ಲ ಇವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಿಂದಾಗಿ ಫ್ಯಾಮಿಲಿ ಕೂಡ ಕೂತ್ಕೊಂಡು ನೋಡುವಂತ ಡ್ರಾಮಾವನ್ನ ಮಾಡ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಅದೊಂದು ಹೆಮ್ಮೆ. ಇಲ್ಲ ಬಹಳ ಚೆನ್ನಾಗಿ. ಅದಕ್ಕೆ ಸಾಕ್ಷಿ ಅಂತಂದ್ರೆ ನಾವು ಉತ್ತರ ಕರ್ನಾಟಕದಿಂದ ಉತ್ತರ ಕನ್ನಡ ಈ ಸಿರ್ಸಿ ಆಗಿರ್ಬೋದು, ತೊಗರ್ಸಿ, ಶಿರಾಳಕೊಪ್ಪ, ಸಾಗರ, ಸೊ ಶಿವಮೊಗ್ಗ, ಈ ಒಂದು ಜಾಗದಲ್ಲೆಲ್ಲ ನಾವು ಈ ಒಂದನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ಎಲ್ಲರೂ ಕೂಡ ಜನ ಮೆಚ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಆಲ್ ಆ ಲ್ಯಾಂಗ್ವೇಜ್ ಅಂತ ಅಂದ್ಕೊಳ್ಳಿ ಇಲ್ಲಿ ಸ್ವಲ್ಪ ಜನರಿಗೆ ಸೆಟ್ ಆಗೋದಿಲ್ಲ. ಬಟ್ ಆದ್ರೆ ಆ ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಬಹಳ ಜನ ಪ್ರೀತಿ ಮಾಡ್ತಾರೆ, ಬಹಳಷ್ಟು ಜನ ಪ್ರೀತಿ ಮಾಡ್ತಾರೆ. ಅದಕ್ಕೆ ಕಾರಣ ನಾನೇ. ಯಾಕಂತಂದ್ರೆ ಒಬ್ಬ ವಿಲನ್ ಅನ್ನ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಅವರು ಮೆಚ್ಚುತ್ತಾರೆ. ಬಟ್ ಈ ಉತ್ತರ ಕನ್ನಡದಲ್ಲಿ ಜಾಸ್ತಿ ಕಾಮಿಡಿಯನ್ ಹೀರೋಗಳನ್ನೇ ಮೆಚ್ಚುತ್ತಾರೆ, ವಿಲನ್ ಅವರನ್ನು ಮೆಚ್ಚೋದಿಲ್ಲ. ಸೊ ನಾನು ಪ್ರಪ್ರಥಮವಾಗಿ ನಾನೇ ಫಸ್ಟ್ ಅಂತೇಳಿ ಹೇಳ್ಕೊಳ್ಳೋದಕ್ಕೆ ನಾನು ಬಹಳ ಆಸೆ ಆಗುತ್ತೆ. ಯಾಕಂತಂದ್ರೆ ಗಂಡನಿಗೆ ತಕ್ಕ ಹೆಂಡತಿ ನಾಟಕದಲ್ಲಿ ಒಂದು ಉರ್ಗಪ್ಪ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ನ ನಾನು ಮಾಡಿದಾಗ ಇಲ್ಲಿ 2023-24 ಇಲ್ಲಿ ಮಾಡಿದಾಗ ಬಹಳಷ್ಟು ಜನ ನಮ್ಮನ್ನ ಮೆಚ್ಕೊಂಡ್ರು. ಅದೇ ನಮಗೊಂದು ಬಹಳ ಸಂತೋಷ ಆಗಿತ್ತು. ಸೊ ಉತ್ತರ ಕನ್ನಡ ಭಾಷೆಯನ್ನು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಇಲ್ಲಿ ಜನ ಬಹಳ ಇಷ್ಟಪಡ್ತಾರೆ, ಬಹಳಷ್ಟು ಇಷ್ಟಪಡ್ತಾರೆ. ಅದರಲ್ಲಂತೂ ನಾವು ಯಾವ ರೀತಿಯಾಗಿ ನಾಟಕವನ್ನು ಕೊಡ್ತೀವೋ ಆ ರೀತಿ. ಈಗ ನಿಮ್ ಬುಡ್ಡಿಯಲ್ಲಿ ಹಣ್ಣುಗಳು ಚೆನ್ನಾಗಿತ್ತು ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಗಿರಾಕಿಗಳು ಬಂದು ತಗೊಳ್ತಾರೆ. ಹಣ್ಣು ಸರಿ ಇಲ್ಲ ಅಂತ ಹೇಳಿ ಅಂದಾಗ ಆಲ್ಮೋಸ್ಟ್ ಒಳ್ಳೆ ನಾಟಕ ಇರ್ಬೋದು, ಒಳ್ಳೆ ಆಕ್ಟರ್ಗಳು ಇರ್ಬೋದು ಇದ್ದಾಗ ಯಾವುದೇ ಭಾಗದಲ್ಲಿ ಇದ್ರೂ ಒಂದು ನೋಡೇ ನೋಡ್ತಾರೆ ಸರ್. ನೀವು ನೋಡೇ ನೋಡ್ತಾರೆ, ಆಲ್ಮೋಸ್ಟ್ ಆಲ್ ಜನಗಳು ನೋಡೇ ನೋಡ್ತಾರೆ ಸರ್. ನೋಡೋದಿಲ್ಲ ಅಂತ ಹೇಳ್ಬಿಟ್ಟಲ್ಲ, ನೋಡೇ ನೋಡ್ತಾರೆ. ಸೊ ನಮಗೆ ಇಷ್ಟೊಂದು ಉತ್ತರ ಕನ್ನಡದಲ್ಲಿ ಅದು ಸಿರ್ಸಿ ಇದ್ರೊಳಗಡೆ ಬಹಳಷ್ಟು ಜನ ನಮ್ಮನ್ನ ಮೆಚ್ಚಿಕೊಂಡಿದ್ದಾರೆ.
ಆ ಒಂದು ನಮ್ಮ ನಾಟಕವನ್ನ ಇದುವರೆಗೂ ಕೂಡ ಹೌಸ್ಫುಲ್ ಕಲೆಕ್ಷನ್ ನಲ್ಲಿ ಜನ ಬಂದು ನಮ್ಮನ್ನ ನೋಡ್ತಾ ಇದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಅಲ್ಲ. ಈಗ ಆಲ್ರೆಡಿ ನೋಡ್ತೀವಿ ಜನಗಳಿಗೆ ಎಕ್ಸ್ಟ್ರಾ ಸೀಟ್ಗಳು ಹಾಕಿ ನೋಡ್ತಿದ್ದಾರೆ ಅಂತಂದ್ರೆ ನಾವ್ ಆಕ್ಚುಲಿ ಒಂದು ರಂಗಭೂಮಿ ಅಂದ ತಕ್ಷಣ ಒಂದು ಬಯಲುಸೀಮೆ ಅಥವಾ ಉತ್ತರ ಕನ್ನಡದಲ್ಲೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆದ್ರೆ ನಾವು ಸಿರ್ಸಿಲ್ ನೋಡಿದಾಗ ಇಷ್ಟು ಜನ ಸೇರ್ತಿದ್ರೆ ಎಕ್ಸ್ಟ್ರಾ ಚೇರ್ಗಳು ನೀವು ಹಾಕ್ತಿದ್ರೆ ಚೇರಿಗಿಂದ ನಾವು ನೋಡಿದ್ರೆ ಕೆಲವೊಂದು ಗಲಾಟೆಗಳು ನಡೆಸ್ತಾ ಇತ್ತು. ಚೇರ್ ನಮ್ಗೆ ಸಿಗ್ತಿಲ್ಲ, ಜಾಗ ಸಿಗ್ತಿಲ್ಲ ಅಂತ. ಅಷ್ಟ್ರ ಮಟ್ಟಿಗೆ ಯಶಸ್ಸು ಸಿಗ್ತಿರ್ತದೆ ಅಂದ್ರೆ ನಿಜವಾಗ್ಲೂ ನಿಮ್ಮ ಅಭಿನಯ ಇರ್ಬೋದು, ಈ ತಂಡದ ಮೇಲೆ ಇರುವಂತ ಪ್ರೀತಿ ಇರ್ಬೋದು, ನೀವು ಕೊಡ್ತಿರೋಂತ ಜನಗಳಿಗೆ ನೀವು ದುಡ್ಡು ಎಷ್ಟೇ ಇರ್ಬೋದು, ಆದ್ರೆ ನೀವು ಕೊಡ್ತಿರೋ ಒಂದು ಕಲೆ ಇದೆಯಲ್ಲ ಅದು ನಿಜವಾಗ್ಲೂ ಒಂದು ಖುಷಿ ಆಗುವಂಥದ್ದು. ಅದೇ ಹೇಳಿದ್ನಲ್ಲ, ನಾವು ನಾಟಕ ಕೊಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲಾ ವರ್ಗದವರು ಬಂದು ನಾಟಕ ನೋಡ್ಬೇಕು ಅಂತ ಹೇಳಿ ಅಂದಾಗ ಆ ನಾಟಕ ನಾವು ಯಾವ ರೀತಿಯಾಗಿ ಕೊಡ್ಬೇಕು, ಅಪ್ಡೇಟ್ ವರ್ಷನ್ ಇರ್ಬೇಕು. ನಾವು ಯಾವತ್ತು ನಾವು ಹಿಂದೆ ಹೋಗ್ಬಾರ್ದು, ಮುಂದೆ ಹೋಗ್ಬೇಕು. ಆಮೇಲೆ ಸೀನ್ ನಲ್ಲೂ ಕೂಡ ಒಳ್ಳೊಳ್ಳೆ ರೀತಿಯಿಂದಾಗೆಲ್ಲ ತೋರಿಸ್ಬೇಕು, ನಾವು ವಿಭಿನ್ನತೆಗಳನ್ನ ತೋರಿಸ್ಬೇಕು. ಅವಾಗ ಜನ ನೀವು ಆಲ್ರೆಡಿ ಒಂದು ಹೆಸರುವಾಸಿ, ನೀವು ಹೆಸರು ಮಾಡ್ಬಿಟ್ಟಿದ್ದೀರಾ. ನೀವು ಕಾಮಿಡಿ ಕಿಲಾಡಿ ಇರ್ಬೋದು, ಒಂದು ರಂಗಭೂಮಿಲಿ ಹೆಸರು ಮಾಡಿದ್ದೀರಾ. ಸೊ ನಿಮ್ ಜನರ ಗುರುತಿಸ್ತಾರ, ನಿಮ್ಮ ಜೊತೆ ಒಂದು ಫೋಟೋ ಅಥವಾ ವಿಡಿಯೋ ಫೋಟೋ ತಗೊಳ್ಳಿಕ್ಕೆ ಬರ್ತಾರೆ. ಆ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್ ನಿಮಗೆ? ಕಾಮಿಡಿ ಕಿಲಾಡಿಗಳು ಸೀಸನ್ 5 ನಾವು ಎಲ್ಲ ಕಂಟೆಸ್ಟೆಂಟ್, ಎಷ್ಟು ಜನ ಕಂಟೆಸ್ಟೆಂಟ್ ಇದೀವೋ ಅಷ್ಟು ಜನ ಕಂಟೆಸ್ಟೆಂಟ್ ನಾವು ಹೋಗಿ ಆದ್ಮೇಲೆ ನಮಗೆ ಒಂದು 8 ವಾರ 9 ವಾರ ಆದ್ಮೇಲೆ ನಮಗೆ ರಜೆ ಕೊಡ್ತಿದ್ರು. ಇಲ್ಲ, ಈ ವಾರದಲ್ಲಿ ಒಂದು ಸ್ವಲ್ಪ ದಿನ ಇರುತ್ತೆ, ನೀವು ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಅವಾಗ ನಾವು ಊರಿಗೆ ಬರ್ತಾ ಇದ್ವಿ. ಊರಿಗೆ ಬಂದಾಗೆಲ್ಲ ನೋಡೋಣ ನಮ್ಮನ್ನು ಗುರುತಿಸ್ತಾರ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಹೋಗ್ತಾ ಇದ್ವಿ. ಅವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಜನನು ನಮ್ಮನ್ನು ಗುರುತಿಸ್ತಾ ಇದ್ರು. ಒಂದು ಶೋ ಬಂದ್ಮೇಲೆ ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಇಡೀ ಆಲ್ ಓವರ್ ಕರ್ನಾಟಕ ಜನ ಎಲ್ಲ ನೋಡಿರ್ತಾರೆ ಅಂತ ಅಂದಾಗ ಆಲ್ಮೋಸ್ಟ್ ಅಲ್ಲಿ ನಮ್ಮನ್ನು ಗುರುತೇ ಹಿಡಿತಾರೆ ಇಲ್ಲೋ ಅಂತ ಹೇಳ್ಬಿಟ್ಟು ಅದ್ರ ಟೆಸ್ಟ್ ಸಲುವಾಗಿ ಒಂದ್ಸಲ ಏನಾಯ್ತು, ನಮ್ದು ರಾಕ್ಷಸ ಶೂಟಿಂಗ್ ನಡೀತಾ ಇತ್ತು ಸೌದತ್ತಿಯಲ್ಲಿ. ಆ ಟೈಮ್ನಲ್ಲಿ ನಾವು ಏನ್ ಮಾಡಿದ್ವಿ, ನಾವು ನಮ್ಮ ಮಿಸಸ್ ಅವ್ರು ಇದ್ವಿ. ಅವಾಗ ಸೌದತ್ತಿಗೆ ಹೋಗಿದ್ವಿ ನಾವು. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದಾಗ ಅಲ್ಲಿ ಅರ್ಚಕರು ನನ್ನ ನೋಡಿ ಗುರ್ತು ಹಿಡಿದು ತಾಯಿ ಮೇನ್ ಗರ್ಭಗುಡಿ ಒಳಗಡೆ ಕರ್ಕೊಂಡು ಹೋಗಿ ನಮಗೆ ಪೂಜೆ ಮಾಡಿಸಿದ್ರು. ಎಕ್ಸ್ಪೀರಿಯನ್ಸ್ ಬೇರೆ. ಮೊದಲು ಹೋದಾಗ ನೀವು ಆದ್ಮೇಲೆ ಈ ಕಾಮಿಡಿ ಶೋ ಹೋದ್ಮೇಲೆ ಡಿಫರೆನ್ಸ್ ಚೇಂಜಸ್ ಕಾಣುತ್ತಲ್ಲ? ಹೌದು ಸರ್, ಹೌದು. ಯಾಕಂತಂದ್ರೆ ಈಗ ವೃತ್ತಿ ರಂಗಭೂಮಿಯಲ್ಲಿ ನಮ್ಗೆ ಆಸೆ ಇತ್ತದು. ಯಾಕಂತಂದ್ರೆ ನಾವು ತಂದೆ ತಾಯಿಗಳ ಆಸೆ ಇತ್ತು, ಆಮೇಲೆ ಜನರು ಕೂಡ ಆಸೆ ಇತ್ತು, ಅವ್ರ ಕಲಾಭಿಮಾನಿಗಳಿಗೂ ಕೂಡ ಆಸೆ ಇತ್ತು. ಇಲ್ಲ ಸರ್, ನೀವು ಈ ಮಟ್ಟದ, ನೀವು ಬರೀ ವೃತ್ತಿ ರಂಗಭೂಮಿಯಲ್ಲಿ ಅಷ್ಟೇ ಅಲ್ಲ, ನೀವು ಮೇಲ್ಮಟ್ಟದಲ್ಲೂ ಒಂದು ಸ್ವಲ್ಪ ಬೆಳಿಬೇಕು. ನೀವು ಸಿನಿಮಾದಲ್ಲಾಗಿರ್ಬೋದು, ಸೀರಿಯಲಲ್ಲಾಗಿರ್ಬೋದು, ರಿಯಾಲಿಟಿ ಶೋನಲ್ಲಾದರೂ ಇರ್ಬೇಕು ನೀವು, ಹಂಗೆ ಅನ್ಕೊಂಡ್ರು. ಸೊ ನಾವು ಅಲ್ಲಿಂದನೇ ನಾವು ಅದನ್ನೇ ಕನಸಾಗಿ ಇಟ್ಕೊಂಡು ಬಂದವ್ರು ನಾವು. ಹಾಗಾಗ್ಬಿಟ್ಟು ಭಾಳ ಸಲ ಪ್ರಯತ್ನ ಮಾಡಿ ಅದು ಸಿಕ್ಕಾಗಿದೆಯಲ್ಲ, ಆ ಒಂದು ಖುಷಿ ಇದೆಯಲ್ಲ, ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಈಗಲೇ ಬೇಕಿದ್ರೆ ಈಗ ನಮ್ದು ಡ್ರಾಮಾ ಏನಾದರೂ ಇಲ್ಲಿ ಕ್ಲೋಸ್ ಆದ್ಮೇಲೆ ನೀವು ನೋಡಿ, ನೀವು ಜನ ಹೊರಗಡೆ ಹೋಗೋ ಟೈಮ್ನಲ್ಲಿ ಫುಲ್ ನಮ್ದು ಈ ಜಾಗದಲ್ಲೆಲ್ಲ ನಿಂತು ಫೋಟೋ ಎಲ್ಲ ತೆಗೆಸ್ಕೊಳ್ಳಿ. ಖುಷಿನೇ ಒಂಥರ ಖುಷಿನೇ ಒಂದು ರೀತಿ ಬೇರೆ ರೀತಿ ಇರುತ್ತೆ. ಒಂದು ಸೆಲೆಬ್ರಿಟಿ ಅನ್ನೋ ಒಂದು ಖುಷಿ ಒಂದಿರುತ್ತೆ. ಇನ್ನೊಂದು ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಸರ್. ಯಾಕಂತಂದ್ರೆ ಈ ವರ್ಷದಲ್ಲಿ ಈ ಕೊಟ್ಟಿವಿ, ಮುಂದಿನ ವರ್ಷ ನಾವು ಬರೋ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಯಾವ ರೀತಿಯಾಗಿ ನಾವು ನಾಟಕ ಕೊಡಬೇಕು ಅದ್ರ ಒಂದು ಕೂಡ ನಮ್ಮ ಮೈಂಡಲ್ಲಿ ಇರುತ್ತೆ. ಸೊ ನಾವು ಅದೇ ರೀತಿಯಾಗಿನೇ ನಡ್ಕೊಳ್ಬೇಕಾಗತ್ತೆ. ಸೊ ಡ್ರಾಮಾನು ಅದೇ ರೀತಿಯಾಗಿ ಕೊಡಬೇಕಾಗತ್ತೆ. ನಾವು ಡ್ರಾಮಾ ಕೊಟ್ಟಿದ್ರೋದ್ ಮೇಲೆ ಅಭಿಮಾನಿಗಳು ಅದನ್ನು ಸ್ವೀಕಾರ ಮಾಡ್ತಾರೆ. ಸೊ ನಾವು ಹೆಂಗೆ ಬೇಕಾದಂಗೆ ಕೊಟ್ಟರೆ ಅಂತಂದರೆ ಆ ಟೈಮ್ನಲ್ಲಿ ಅವರು ಇಷ್ಟಪಡೋದಿಲ್ಲ. ಸ್ವಲ್ಪ ಚೆನ್ನಾಗಿರಬೇಕು ಡ್ರಾಮಾ ಅಂತ ಹೇಳ್ಬಿಟ್ಟು ಅವರು. ಆಮೇಲೆ ಬರೋರೆಲ್ಲ ನಮಗೆ ಕಲಾಭಿಮಾನಿಗಳು ಆಲ್ಮೋಸ್ಟ್ ಆಲ್ ನಮ್ಮ ಎಲ್ಲ ವೃತ್ತಿ ರಂಗಭೂಮಿಯ ಕಲಾವಿದರು ಕೂಡ ನಮ್ಗೆ ಹೇಳ್ತಾರೆ, ಇಲ್ಲ ಭಾಳ ಚೆನ್ನಾಗಾಯ್ತು ಅಂತ ಹೇಳ್ಬಿಟ್ಟು ಹೇಳ್ಕೊತಾರೆ. ನಮ್ಗೆ ಅದೇ ಸಂತೋಷ. ಅದನ್ನು ಬಿಟ್ಟರೆ ಮತ್ತಿನ್ನೇನಿದೆ. ಅವರೆಲ್ಲರ ಒಂದು ಆಶೀರ್ವಾದದಿಂದಲೇ ಈಗ ನಾನು ಕಾಮಿಡಿ ಕಿಲಾಡಿಗಳು ಸೀಸನ್ 5ನಲ್ಲಿ ಒಳ್ಳೆ ಹೆಸರು ಮಾಡಿದ್ದೀನಿ. ಮುಂದೆ ಹೇಳಕ್ಕಲ್ಲ, ಒಳ್ಳೆ ಫಿಲ್ಮ್ಗಳು ಸಿಗ್ಬೋದು, ಒಳ್ಳೆ ಅವಕಾಶಗಳು ಸಿಕ್ಕರೆ ಇನ್ನೂ ಆಶೀರ್ವಾದ ಸರ್. ಅವರ ಆಶೀರ್ವಾದದಿಂದ ಮುಂದೆ ಸಿಗುತ್ತೆ ಸರ್, ಗ್ಯಾರಂಟಿ ಸಿಗುತ್ತೆ. ನಾವು ಅದನ್ನ ಆಸೆ ಇಟ್ಕೊಂಡಿದ್ದೀವಿ. ಸೊ ಇದ್ರೊಳಗಡೆನೆ ಹಿಂಗೆ ಹೋಗ್ತಾ ಆದ್ರೆ ನಾವು ಅಲ್ಲಿಗೆ ಹೋಗೋ ತನಕನು ನಾವು ಇದನ್ನು ಕೂಡ ಮರಿಬಾರ್ದು. ಅನ್ನ ಕೊಟ್ಟಂತ ಜಾಗ ವೃತ್ತಿ ರಂಗಭೂಮಿ. ಅಲ್ಲಿಗೆ ಹೋದ್ರು ಕೂಡ ನಮ್ಗೆ ಯಾವಾಗ ಬಿಡುವು ಇರುತ್ತಲ್ಲ, ಆ ಬಿಡುವಿರೋ ಟೈಮ್ನಲ್ಲಿ ನಾವು ಈ ಕಲಾ ಮಾತಿದ್ದು ಸೇವೆ ಮಾಡ್ತೀವಿ. ಹಾಗೆ ಅಲ್ಲೂ ಕೂಡ ಹೋಗಿ ಅಲ್ಲೂ ಕೂಡ ನಾವು ಸೇವೆ ಮಾಡ್ತೀವಿ. ಸೊ ಆಪರ್ಚುನಿಟಿ ಇನ್ನೂ ಕೂಡ ಬರ್ತಾ ಇದೆ. ಸೊ ಇನ್ನೂ ಕೂಡ ಬರಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊತೀವಿ ಅಷ್ಟೇ ನಾವು. ಮೇನ್ ಏನಂತಂದ್ರೆ ನಮಗೆ ದೇವ್ರ ಆಶೀರ್ವಾದಕ್ಕಿಂತಲೂ ನಮಗೆ ಮೇನ್ ಕಲಾಭಿಮಾನಿಗಳು ದೇವರು. ಸೊ ಅವ್ರ ಆಶೀರ್ವಾದದಿಂದನೇ ಈಗ ಆ ವೇದಿಕೆ ಅಂತೂ ಸಿಕ್ಕಿದೆ. ಇನ್ನು ಅವ್ರ ಆಶೀರ್ವಾದ ಚೆನ್ನಾಗಿ ನಮ್ಮ ಮೇಲೆ ಇರಲಿ ಅನ್ನೋದೈತಂದ್ರೆ ಇನ್ನೂ ಒಂದು ಉನ್ನತ ಮಟ್ಟದಲ್ಲಿ ಬೆಳಿತೀವಿ ಅನ್ನೋ ಭರವಸೆ ನಮಗಿದೆ. ಮಲೆನಾಡು ಮೀಡಿಯಾಕ್ಕೆ ನೀವು ಇಷ್ಟೊತ್ತೊಂದು ಅವಕಾಶ, ನೀವು ಆಲ್ರೆಡಿ ಒಂದು ರಂಗಭೂಮಿನ ಪ್ರದರ್ಶನ ನಡೀತಾ ಇದೆ, ಜೊತೆಗೆ ನಾವು ಒಂದು
ಇಂಟರ್ವ್ಯೂ ಮಾಡ್ತೀವಿ ಅಂದಾಗ ನಿಜವಾಗ್ಲೂ ನೀವಂತ ಸ್ಟಾರ್ ಕಲಾವಿದ್ರು ನಮ್ಗೊಂದು ಇಂಟರ್ವ್ಯೂ ಕೊಡ್ತೀರಂದ್ರೆ ನಮ್ಗೊಂದು ಖುಷಿ ಆಗುತ್ತೆ. ಅದ್ರಲ್ಲೂ ನಿಮ್ಮ ಒಂದು ಜರ್ನಿ ನಾವು ಇಷ್ಟೊತ್ತು ತನಕ ನಮ್ಗೆ ಹೇಳಿದಕ್ಕೆ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಪರವಾಗಿ ನಿಮ್ಗೆ ಧನ್ಯವಾದ. ಜೊತೆಗೆ ನಿಮ್ಮ ಪಯಣ ಇನ್ನೂ ಸಾಗಲಿ, ಇದೇ ರೀತಿ ಆಗ್ಲಿ. ಜೊತೆಗೆ ನೀವು ಒಂದು ಫಿಲ್ಮ್ಗಳು ಇರ್ಬೋದು, ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ನ್ಯಾಷನಲ್ ಹೆಚ್ಚಿಗೆ ಒಂದು ಸಾಧನೆ ಮಾಡುವಂತದ್ದಾಗ್ಲಿ. ರಿಷಬ್ ಶೆಟ್ಟಿ ಅವರು ಹೇಗೆ ಒಂದು ಜೀರೋದಿಂದ ಹೀರೋ ಆದ್ರು, ನೀವು ಅದೇ ರೀತಿ ಅವರಿಗಿಂತ ಹೆಚ್ಚಿಗೆ ಪಟ್ಟು ಬೆಳಿಲಿ ಅಂತ ನಾವು ಒಂದು ಈ ಸಂದರ್ಭದಲ್ಲಿ ನಿಮ್ಮ ತಿಳಿಸ್ತೀನಿ. ಅಂದ್ರೆ ಹೇಳೋದಂತಂದ್ರೆ ಅವರ ಒಂದು ಆಶೀರ್ವಾದದಿಂದ ಈಗ ನಾವು ಈ ಒಂದು ವೇದಿಕೆ ತನಕ ಬಂದಿದ್ದೀವಿ. ಮುಂದಿನ ಒಂದು ವೇದಿಕೆಗೆ ನಾವು ಹೋಗಬೇಕು ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರಾಗಿರ್ಬೋದು, ಅವ್ರದ್ದೊಂದು ನಮಗೆ ಸಪೋರ್ಟ್ ಬೇಕಾಗುತ್ತೆ. ಸೊ ನಮ್ಮನ್ನು ಗುರುತಿಸಿದ್ದು ಜಿ ಕನ್ನಡ ವಾಹಿನಿಯವರು, ನಮ್ಮನ್ನು ಗುರುತಿಸಿ ಇಲ್ಲಿ ತನಕ ನಮ್ಮನ್ನು ಫೇಮಸ್ ಮಾಡಿದವರು ಜಿ ಕನ್ನಡ ವಾಹಿನಿಯವರು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಮೆಂಟರ್ಸ್ನವರು, ಆಮೇಲೆ ರೈಟರ್ಸ್ಗಳು, ಇವರೆಲ್ಲರದು ಒಂದೊಂದೊಂದು ಭಾಗ ಇದೆ. ಅವರೆಲ್ಲರೂ ಒಂದೊಂದೊಂದು ಭಾಗದಿಂದನೇ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಇನ್ನು ಮುಂದಿನ ಮಟ್ಟಕ್ಕೆ ನಾವು ಹೋಗಬೇಕು ಅಂತಂದಾಗ ಸ್ವಲ್ಪ ನಮ್ಮನ್ನು ಈ ಡೈರೆಕ್ಷನ್ ಇದ್ರವರು ಡೈರೆಕ್ಟರ್ಗಳು ನೋಡಿ ನಮ್ಮನ್ನು ಫಿಲಮ್ಗಳಿಗೆ ಆಯಿತು, ಸೀರಿಯಲ್ಗಳಿಗೆ ಆಯಿತು ಹಾಕೊಂಡ್ವಿ ಅಂತಂದರೆ ನಾವು ಇನ್ನೂ ಒಂದು ಒಳ್ಳೆ ಮಟ್ಟದಲ್ಲಿ ಬೆಳಿತೀವಿ ಅನ್ನೋದಕ್ಕೆ ಹೇಳ್ಕೊಳ್ಳೋದಕ್ಕೆ ಭಾಳ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೂ ಹೇಳೋದಿಷ್ಟೇ, ಮಲೆನಾಡು ಮೀಡಿಯಾ ಈ ಒಂದು ಮೀಡಿಯಾಕ್ಕೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲರೂ ಕೂಡ ಫಾಲೋ ಮಾಡಿ ಹಾಗೂ ಎಲ್ಲ ಇದರ ವಿಡಿಯೋಗಳನ್ನು ಕೂಡ ನೋಡ್ತಾ ಇರಿ. ನಮ್ಮಂಥ ಒಂದು ಕಲಾವಿದರುಗಳನ್ನು ಗುರುತಿಸಿ ಅವರು ತಮ್ಮ ಮಲೆನಾಡು ಮೀಡಿಯಾದಲ್ಲಿ ಅವರು ಹಾಕಿ ಅದನ್ನೆಲ್ಲ ನಿಮ್ಮ ತನಕ ತಲುಪಿಸ್ತಾರೆ ಅಂತಂದಾಗ ಅವ್ರದ್ದು ಒಂದು ಶ್ರಮ ಭಾಳ ಭಯಂಕರ ಇರುತ್ತೆ. ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಾಗಿರೋದು ಅದು ನಿಮ್ಮಿಂದ. ಸೊ ಹಾಗಾಗಿ ಪ್ರಿಯ ವೀಕ್ಷಕರು ಎಲ್ಲರೂ ಕೂಡ ಮಲೆನಾಡು ಮೀಡಿಯಾವನ್ನು ನೋಡಿ ಹಾಗೂ ಅವರನ್ನು ಆಶೀರ್ವದಿಸಿ ಹಾಗೂ ನಮ್ಮಂಥ ವೃತ್ತಿರಂಗಭೂಮಿ ಕಲಾವಿದರನ್ನು ಬೆಳೆಸಿ ಈ ವೃತ್ತಿರಂಗಭೂಮಿಯನ್ನು ಜೀವಂತವಾಗಿ ಉಳಿಸಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.